ಇಡೀ ದೇಶದಲ್ಲಿ ನೀಟ್ ದಂಗಲ್ ತಾರಕಕ್ಕೇರಿದೆ. ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಮರ ಸಾರ್ತಾ ಇದ್ರೆ ಬೆಂಗಳೂರಿನಲ್ಲಿ ಹೋರಾಟದ ಹಾದಿಯೇ ತಪ್ಪಿದ್ಯಾ ಅನ್ನುವ ಪ್ರಶ್ನೆ ಮೂಡಿದೆ. ನೀಟ್ ಹೆಸರಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ನಿಂತಂತೆ ಕಾಣ್ತಾ ಇದೆ. ಇಂಥದ್ದೊಂದು ಆರೋಪಕ್ಕೆ ಪುಷ್ಟಿ ನೀಡುವಂತ ಘಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಅಡ್ಡದಾರಿ ಹಿಡಿಯಿತ ನೀಟ್ ಫೈಟ್. ಉಮರ್ ಖಾಲಿದ್, ಶಾರ್ಚಿಲ್ ಇಮಾಮ್ ಜೈಕಾರನ. ಬೆಂಗಳೂರು ಪೊಲೀಸರನ್ನೇ ಕೆಣಕುವ ಪೋಸ್ಟರ್. ಬೆಂಗಳೂರಿನಲ್ಲಿ ನೀಟ್ ಹೋರಾಟದ ಮೂಲ ಉದ್ದೇಶವೇ ಮಾಯವಾದಂತೆ ಕಾಣ್ತಿದೆ. ನೀಟ್ ಹೋರಾಟದ ಆಶಯ ಏನು, ಆಗ್ತಾ ಇರೋದು ಏನು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ನೀಟ್ ಫೈಟ್ ಅಡ್ಡದಾರಿ ಹಿಡಿದಿದ್ದು ಬರೀ ಐಡಿಯಾಲಜಿ ಮೇಲಾಟ ಜೋರಾಗಿದೆ. ಬೆಂಗಳೂರು ಪೊಲೀಸರನ್ನೇ ಕೆಣಕುವ ಪೋಸ್ಟರ್ ಹಿಡಿದ ವಿದ್ಯಾರ್ಥಿನಿ ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಹಾಕುವಂತೆ ವರ್ತಿಸಿದ್ದಾಳೆ. ಬೆಂಗಳೂರು ಪೊಲೀಸರನ್ನೇ ಅವಮಾನಿಸಿದ ಪೋಸ್ಟರ್ ಹಿಡಿದಿದ್ದು ಬೆಂಗಳೂರು ಪೊಲೀಸರ ಶಕ್ತಿ ಸಾಮರ್ಥ್ಯಕ್ಕೆ ಸವಾಲ್ ಹಾಕಿದಂತೆ ಉದ್ದಟತನ ಮೆರೆದಿದ್ದಾಳೆ. ಹೌದು, ಅಸಲಿಗೆ ಈ ನೀಟ್ ಹೋರಾಟಕ್ಕೂ ಈ ಉಮರ್ ಖಾಲಿದ್ಗೂ ಯಾವ ಸಂಬಂಧ ಅಂತಾನೂ ಗೊತ್ತಿಲ್ಲ. ಕಳೆದ 5 ದಿನಗಳಿಂದ ನಡೀತಾ ಇರುವ ಹೋರಾಟದ ದಿಕ್ಕನ್ನೇ ಬದಲಿಸುವಂತ ಘಟನೆಯೊಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು. ನೀಟ್ ಹೋರಾಟದ ಜಾಗದಲ್ಲಿ ಉಮರ್ ಖಾಲಿದ್, ಶಾರ್ಚಿಲ್ ಇಮಾಮ್ಗೆ ಜಿಂದಾಬಾದ್ ಅಂತ ಬರೆದ ಪೋಸ್ಟರ್ ಕಂಡು ಬಂತು. ಇಷ್ಟು ಸಾಲದು ಅಂತ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬೆಂಗಳೂರು ಪೊಲೀಸರಿಗೆ ಸವಾಲ್ ಹಾಕುವಂತೆ ವರ್ತಿಸಿದ್ದಾಳೆ. ಪೋಸ್ಟರ್ ಹಿಡಿದ ವಿದ್ಯಾರ್ಥಿನಿಗೆ ಸ್ಥಳದಲ್ಲೇ ಕ್ಲಾಸ್. ವಿದ್ಯಾರ್ಥಿನಿ ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಜಾಗ ಖಾಲಿ ಮಾಡಿದ ಪೋಸ್ಟರ್ ಹಿಡಿದಿದ್ದ ಸ್ಟೂಡೆಂಟ್. ಪೋಸ್ಟರ್ ಹಿಡಿದ ವಿದ್ಯಾರ್ಥಿನಿಗೆ ಸ್ಥಳದಲ್ಲೇ ಪ್ರತಿಭಟನಾಕಾರರು ಕ್ಲಾಸ್ ತೆಗೆದುಕೊಂಡ್ರು. ನೀ ಮಾಡ್ತಿರೋದು ತಪ್ಪು ಎಂದ ಹೋರಾಟಗಾರರು ಇಲ್ಲಿಂದ ಹೋಗುವಂತ ಹೇಳಿದ್ರು. ವಿದ್ಯಾರ್ಥಿನಿ ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು. ಕೊನೆಗೆ ಪೋಸ್ಟರ್ ಹಿಡಿದಿದ್ದ ವಿದ್ಯಾರ್ಥಿನಿಯನ್ನ ಜಾಗ ಖಾಲಿ ಮಾಡಿಸಲಾಯಿತು. ನೀಟ್ ದಂಗಲ್ ಹೆಸರಿನಲ್ಲಿ ಇವರು ಮಾಡ್ತಾ ಇರೋದು ಏನು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಪ್ರತಿಭಟನಾಕಾರರ ಸೋಕಿನಲ್ಲಿ ಉಮರ್ ಖಾಲಿದ್ ಬೆಂಬಲಿಗರು ಜೈಲಿನಲ್ಲಿರುವ ಗಲಭೆ ಆರೋಪಿಗಳ ಪರ ಜೈಕಾರ ಹಾಕ್ತಿದ್ದಾರೆ. ಆ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ ಅನ್ನುವ ಅನುಮಾನ ಹುಟ್ಟಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.